ಗಳೇ ಪ್ರಥಮ PUC ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಸಾಮಾಜಿಕ ಪ್ರಕ್ರಿಯೆಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಸಂಘರ್ಷದ ಕುರಿತು ಚರ್ಚೆ ಮಾಡ್ತಾಯಿದ್ವಿ. ಸಂಘರ್ಷದ ಅರ್ಥ, ಸಂಘರ್ಷದ ವ್ಯಾಖ್ಯೆಗಳು, ಜೊತೆಗೆ ಸಂಘರ್ಷದ ಪ್ರಮುಖ ಲಕ್ಷಣಗಳ ಬಗ್ಗೆ ಗಮನಿಸಿದ್ವಿ. ಮುಂದೆ ಅದರ ಮುಂದುವರಿದ ಭಾಗವಾಗಿ ನಾವು ಇವತ್ತಿನ ದಿನ ಸಂಘರ್ಷದ ಪ್ರಕಾರಗಳು ಚರ್ಚೆ ಮಾಡೋಣ. ಮುಖ್ಯವಾಗಿ ಜಾರ್ಜ್ ಸಿಮೆಲ್ ಅವರು ಸಂಘರ್ಷದ 4 ಮುಖ್ಯವಾದ ಪ್ರಕಾರಗಳನ್ನು ವಿವರಿಸಿದ್ದಾರೆ. ಅವುಗಳಲ್ಲಿ ಅವು ಮೊದಲನೇದು ಯುದ್ಧ, ಎರಡನೇದು ಪಕ್ಷವೈಷಮ್ಯ ಅಥವಾ ಅಂತಃಕಲಹ, ಮೂರನೇದು ದಾವೆ ಅಥವಾ ಮೊಕದ್ದಮೆ, ಆಮೇಲೆ ನಾಲ್ಕನೇದು ಅವೈಯಕ್ತಿಕ ಮತ್ತು ಆದರ್ಶಗಳ ನಡುವಿನ ಸಂಘರ್ಷ ಅಥವಾ ತಾತ್ವಿಕ ಸಂಘರ್ಷ. ಸಂಘರ್ಷದ ಪ್ರಮುಖವಾಗಿ ಈ 4 ಪ್ರಕಾರಗಳು. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂದರೆ, ಸಂಘರ್ಷ ಸಮಾಜದಲ್ಲಿ ಹಲವಾರು ರೀತಿ ಸಂಭವಿಸ್ತದೆ. ಕೆಲವೊಂದು ಸಾರಿ ಅದು ವ್ಯಕ್ತಿಗಳ ನಡುವೆ ಯುದ್ಧದ ರೂಪದಲ್ಲಿಯೂ ಕೂಡ ಕಂಡುಬರ್ತದೆ. ಅಂದರೆ ಯುದ್ಧವು ಮಾನವನಲ್ಲಿ ಅತ್ಯಂತ ಆಳವಾಗಿ ಬೇರೂರಿರತಕ್ಕಂಥ ವಿರೋಧಾತ್ಮಕ ಆವೇಗವನ್ನು ಮುಂದಿಟ್ಟುಕೊಂಡು ಈ ಆವೇಗವು ಕಾರ್ಯರೂಪಕ್ಕೆ ಇಳಿದು ಯುದ್ಧದ ರೂಪದಲ್ಲಿ ಕಾಣಿಸಬಹುದು. ಅಂದರೆ ಸಿಟ್ಟು, ಇದು ಮುಖ್ಯವಾಗಿ ನಾವು ಯಾವುದೋ ಒಂದು ಆವೇಗವನ್ನು ಪ್ರತಿನಿಧಿಸ್ತದೆ. ಈಗ ಫಾರ್ ಎಕ್ಸಾಂಪಲ್, ಈ ಯುದ್ಧದಲ್ಲಿ ನಾವು ದ್ವೇಷವನ್ನು ನೋಡ್ತೀವಿ, ಪ್ರತೀಕಾರವನ್ನು ನೋಡ್ತೀವಿ, ಸಂಪತ್ತನ್ನು ಪಡೆಯೋದನ್ನು ನೋಡ್ತೀವಿ, ಸಾಮ್ರಾಜ್ಯ ವಿಸ್ತರಣೆ ನೋಡ್ತೀವಿ. ಇಂಥ ಗುರಿಗಳನ್ನು ಮುಂದಿಟ್ಟುಕೊಂಡು ಯುದ್ಧವು ಸಾಮಾನ್ಯವಾಗಿ ಸಂಭವಿಸ್ತದೆ. ಇಲ್ಲಿ 2 ದೇಶಗಳ ಅಥವಾ ರಾಷ್ಟ್ರಗಳ ನಡುವೆ ಸಂಭವಿಸುವುದು ಅತ್ಯಂತ ಘೋರ ರೂಪವನ್ನು ಹೊಂದಿರುವ ಈ ಬಗೆಯ ಸಂಘರ್ಷವು ಮಾನವನಿಗೆ ಭಾರಿ ಗಂಡಾಂತರವನ್ನು ಮತ್ತು ಹಾನಿಯನ್ನು ಉಂಟು ಮಾಡಬಹುದು. ಈಗ ಉದಾಹರಣೆಯಾಗಿ ನಾವು ಪ್ರಾಚೀನ ಕಾಲದ ಒಂದು ಸಮಾಜವನ್ನು ಗಮನಿಸಿದರೆ ಅಲ್ಲಿ ಯುದ್ಧವನ್ನು ನೋಡ್ತೀವಿ. ಸಾಮ್ರಾಜ್ಯ ವಿಸ್ತರಣೆಗಾಗಿ, ಆಮೇಲೆ ಸಂಪತ್ತನ್ನು ಪಡೀಲಿಕ್ಕೆ, ಅಧಿಕಾರವನ್ನು ಪಡೀಲಿಕ್ಕೆ ಯುದ್ಧ ಸಂಭವಿಸಿದ್ದು. ಆನಂತರ ನಾವು ಆಧುನಿಕ ಕಾಲದಲ್ಲಿ ಕೂಡ ಪ್ರಪಂಚ 2 ಜಾಗತಿಕ ಯುದ್ಧವನ್ನು ಕಂಡಿತು. ಅದರಲ್ಲಿ ಆ ರಾಷ್ಟ್ರಗಳ ನಡುವೆ ಬೆಳೆದಿರ್ತಕ್ಕಂಥ ಒಂದು ಅತಿಯಾದ ಉಗ್ರ ರಾಷ್ಟ್ರೀಯತೆ, ನಾನು ಹೆಚ್ಚು ನೀನು ಹೆಚ್ಚು ಅಂತಕ್ಕಂಥದ್ದು, ಹಾಗೂ ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಮಾಡಿರ್ತಕ್ಕಂಥ ಯುದ್ಧಗಳು ಕೂಡ ಸಂಘರ್ಷದೊಂದು ಪ್ರಕಾರ ಅಂತ ಹೇಳ್ಬೋದು. ಈ ನಂತರ ಪಕ್ಷವೈಷಮ್ಯ ಅಥವಾ ಅಂತಃಕಲಹ. ಈ ಪಕ್ಷವೈಷಮ್ಯ ಒಂದು ಸಮೂಹದೊಳಗೆ ನಡೆಯುವಂಥ ಘರ್ಷಣೆ. ಇಲ್ಲಿ ಕೆಲವು ವ್ಯಕ್ತಿಗಳು ತಮಗೆ ಅನ್ಯಾಯವಾಗಿದೆ ಎಂದು ತಿಳಿದಾಗ ತಮ್ಮ ಸಮೂಹದ ವಿರುದ್ಧವೇ ಬಂಡಾಯ ಹೇಳಬಹುದು. ತಮಗಾಗುವ ಅನ್ಯಾಯವನ್ನು ಅವರು ಪ್ರತಿಭಟಿಸಬಹುದು. ಇದು ಆಂತರಿಕ ಕಲಹ. ಇದು ಹೆಚ್ಚಾಗಿ ನಾವು ಗುಂಪುಗಳಲ್ಲಿ ನೋಡ್ತೀವಿ. ಒಂದು ಗುಂಪು, ಅದು ಧಾರ್ಮಿಕ ಗುಂಪಿರ್ಬೋದು ಅಥವಾ ರಾಜಕೀಯ ಗುಂಪಿರ್ಬೋದು ಅಥವಾ ಮತ್ತಿತರ ಗುಂಪಿರ್ಬೋದು. ಆ ಗುಂಪಿನಲ್ಲಿ ವ್ಯಕ್ತಿಗಳು ತಮಗೆ ಆದ ಅನ್ಯಾಯವನ್ನು ಒಂದು ವಿರುದ್ಧ ಅವರು ಪ್ರತಿಭಟಿಸ್ಬೋದು. ಈ ರೀತಿಯೂ ಕೂಡ ಒಂದು ಸಂಘರ್ಷದ ಪ್ರಕಾರ ಅಂತ ಹೇಳ್ಬೋದು. ದಾವೆ ಅಥವಾ ಮೊಕದ್ದಮೆ. ಇಲ್ಲಿ ದಾವೆಯು ಒಂದು ಬಗೆಯ ಕಾನೂನಿನ ಹೋರಾಟ. ಇಲ್ಲಿ ವ್ಯಕ್ತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿರ್ತಾನೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ತನ್ನ ಹಕ್ಕುಗಳಿಗಾಗಿ ಅಥವಾ ತನಗೆ ಅನ್ಯಾಯ ದೊರಕಿಸಿಕೊಳ್ಳಲು ನ್ಯಾಯಾಲಯದ ಮೂಲಕ ಈ ಬಗೆಯ ಹೋರಾಟ ನಡೆಸಬಹುದು. ಅಂದರೆ ತನಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಒಬ್ಬ ವ್ಯಕ್ತಿ ಕಾನೂನಾತ್ಮಕವಾಗಿ ನ್ಯಾಯ ದೊರಕಿಸಿಕೊಳ್ಳಲಿಕ್ಕೆ ಈ ಬಗೆಯ ಒಂದು ಸಂಘರ್ಷಕ್ಕೆ ಇಳ್ಬೋದು. ಈ ರೀತಿಯ ಘರ್ಷಣೆಯಲ್ಲಿ ಭಾವನಾತ್ಮಕತೆಗಿಂತಲೂ ವಾಸ್ತವಿಕತೆಗೆ ಹೆಚ್ಚು ಪ್ರಾಧಾನ್ಯತೆ ಇರ್ತದೆ. ಇಲ್ಲಿ ಭಾವನೆಗಳು ವ್ಯಕ್ತವಾಗುವುದಿಲ್ಲ. ವಾಸ್ತವಿಕ ಸ್ಥಿತಿ ಏನಿದೆ ಅದಲ್ಲಿ ಹೆಚ್ಚಿಗೆ ಮುಖ್ಯವಾಗಿರ್ತದೆ. ಇದು ಕಾನೂನು ಅನುಸಾರವಾಗಿ ತರ್ಕಬದ್ಧವಾಗಿ ನಡೆಯುವುದು. ಇದು ಒಂದು ರೀತಿ ಸಂಘರ್ಷ ಅಂತ ಹೇಳೋದು. ಆನಂತರ ಅವೈಯಕ್ತಿಕ ಆದರ್ಶಗಳ ನಡುವಿನ ಸಂಘರ್ಷ ಅಥವಾ ತಾತ್ವಿಕ ಸಂಘರ್ಷ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂದರೆ, ವೈಯಕ್ತಿಕ ಕಾರಣಗಳಿಗಿಂತಲೂ ಹೆಚ್ಚು ತಾತ್ವಿಕಗಳಿಗಾಗಿ ಅಥವಾ ತತ್ವಗಳಿಗಾಗಿ ಆದರ್ಶಗಳಿಗಾಗಿ ವ್ಯಕ್ತಿಗಳು
ಹೋರಾಡುತ್ತಾರೆ. ಈ ಬಗೆಯ ಸಂಘರ್ಷದಲ್ಲಿ ಎದುರಾಳಿಗಳು ತಮ್ಮ ತತ್ವ ಆದರ್ಶಗಳನ್ನು ಸಮರ್ಥಿಸಿಕೊಂಡು ಹೋರಾಡುವರು. ಫಾರ್ ಎಕ್ಸಾಂಪಲ್, ಸೌಮ್ಯವಾದ ಮತ್ತು ಪ್ರಜಾತಂತ್ರದ ನಡುವೆ ತಮ್ಮ ತಮ್ಮ ತತ್ವಗಳ ಶ್ರೇಷ್ಠತೆಯಲ್ಲಿ ಅವರು ಸಂಘರ್ಷಕ್ಕಿಳಿಬಹುದು. ರಾಷ್ಟ್ರೀಯವಾದ ಮತ್ತು ಅಂತಾರಾಷ್ಟ್ರೀಯತೆ, ಪ್ರಾಪಂಚಿಕತೆ ಮತ್ತು ಪಾರಮಾರ್ಥಿಕತೆ, ಆಧುನಿಕತೆ ಮತ್ತು ಸಾಂಪ್ರದಾಯಿಕತೆ, ಧಾರ್ಮಿಕತೆ ಮತ್ತು ಧರ್ಮನಿರಪೇಕ್ಷತೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸರ್ವಾಧಿಕಾರ, ಹೀಗೆ ಅನೇಕ ವಿಚಾರಗಳ ಪ್ರಣಾಳಿಕೆಗಳ ನಡುವೆ ಘರ್ಷಣೆ ಇರುತ್ತದೆ. ಇದೊಮ್ಮೆ ಭಯಾನಕ ರೂಪವನ್ನು ಕೂಡ ಪಡಿಬೋದು. ಇಲ್ಲಿ ತತ್ವ ಆದರ್ಶಗಳ ನಡುವೆ ನಡೀತಕ್ಕಂಥ ಒಂದು ಘರ್ಷಣೆ, ಇದನ್ನು ಕೂಡ ಸಂಘರ್ಷ ಅಂತ ಹೇಳ್ಬೋದು. ಈ ಸಂಘರ್ಷ ಮುಖ್ಯವಾಗಿ ಈ 4 ಪ್ರಕಾರಗಳಲ್ಲಿ ಸಮಾಜದಲ್ಲಿ ಕಂಡುಬರ್ತಾ ಇರ್ತದೆ. ಆನಂತರ ಇನ್ನು ಸಂಘರ್ಷದ ಕಾರಣಗಳು. ಇನ್ನು ಸಂಘರ್ಷ ಆಗಬೇಕಾದ್ರೆ, ಸಂಘರ್ಷ ಸಮಾಜದಲ್ಲಿ ನಡಿಬೇಕಾದ್ರೆ ಏನು ಕಾರಣ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವವಾದಾಗ ಅದಕ್ಕೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಹಲವಾರು ಕಾರಣಗಳು. ಅವುಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥವು 4. 1, ವ್ಯಕ್ತಿಗಳ ವಿಭಿನ್ನ ದೃಷ್ಟಿಕೋನಗಳು. 2ನೇದು ಸಾಂಸ್ಕೃತಿಕ ವ್ಯತ್ಯಾಸಗಳು. 3ನೇದು ಆಸಕ್ತಿಗಳ ಘರ್ಷಣೆ. 4ನೇದು ಸಾಮಾಜಿಕ ಪರಿವರ್ತನೆ. ಈ 4 ಮುಖ್ಯವಾಗಿ ಕಾರಣ. ಸಮಾಜಶಾಸ್ತ್ರೀಯ ದೃಷ್ಟಿಯಿಂದ 4 ಕಾರಣಗಳನ್ನು ಕೊಡ್ಬೋದು. ಇಲ್ಲಿ ವ್ಯಕ್ತಿಗಳ ವಿಭಿನ್ನ ದೃಷ್ಟಿಕೋನ, ಇಲ್ಲಿ ಇದು ಒಂದು ಯುದ್ಧಕ್ಕೆ ಕಾರಣ ಆಗ್ತದೆ. ಯಾವ ರೀತಿ ಅಂದರೆ, 2 ವ್ಯಕ್ತಿಗಳು ತಮ್ಮ ಸ್ವಭಾವದಲ್ಲಿ ಏಕರೂಪತೆ ಹೊಂದಿಲ್ಲ. ಅಲ್ಲಿ ವ್ಯಕ್ತಿಗಳ ನಡುವೆ ಸ್ವಭಾವದಲ್ಲಿ ಏಕರೂಪತೆ ಇರೋದಿಲ್ಲ. ಮನೋಭಾವನೆಗಳು, ಚಿಂತನೆಗಳು, ಅಭಿಪ್ರಾಯಗಳು, ಆಸಕ್ತಿಗಳು ಎಲ್ಲ ಸಂಬಂಧಿಸಿದಂತೆ ವಿಭಿನ್ನವಾದ ದೃಷ್ಟಿಕೋನ ವ್ಯಕ್ತಿಗಳು ಹೊಂದಿರ್ತಾರೆ. ಇಂಥ ವ್ಯತ್ಯಾಸಗಳು ಒಂದಲ್ಲ ಒಂದು ರೀತಿಯಲ್ಲಿ ವ್ಯಕ್ತಿಗಳ ನಡುವೆ ಸಂಘರ್ಷಕ್ಕೆ ವೇದಿಕೆಯನ್ನು ನಿರ್ಮಿಸ್ತದೆ. ಅಂದರೆ ವ್ಯಕ್ತಿಗಳ ನಡುವೆಯಲ್ಲಿ ಅಂದರೆ ಮನೋಭಾವದಲ್ಲಿ ಬಂದಿರತಕ್ಕಂಥ ವ್ಯತ್ಯಾಸಗಳು ವ್ಯಕ್ತಿಗಳ ನಡುವೆ ಘರ್ಷಣೆಗೆ ವೇದಿಕೆಯನ್ನು ನಿರ್ಮಿಸಿಕೊಡ್ತವೆ. ಹೀಗಾಗಿ ತಮ್ಮ ಆಸಕ್ತಿ, ಚಿಂತನೆ ಮತ್ತು ಮನೋಭಾವನೆಯನ್ನು ಅನುಷ್ಠಾನಗೊಳಿಸಲು ಆ ವ್ಯಕ್ತಿಗಳು ಪ್ರಯತ್ನಿಸುತ್ತಾರೆ. ಇಂಥ ಕ್ರಿಯೆಯಲ್ಲಿ ಪ್ರತಿರೋಧನೆ ಉಂಟಾದರೆ ಅಲ್ಲಿ ಸಂಘರ್ಷ ಸಹಜವಾಗಿ ಸಂಭವಿಸುತ್ತದೆ ಅಂತ ಹೇಳ್ತಾರೆ. ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ. ಆಮೇಲೆ ಸಾಂಸ್ಕೃತಿಕ ವ್ಯತ್ಯಾಸಗಳು. ಇಲ್ಲಿ ಸಮೂಹ ಮತ್ತು ವ್ಯಕ್ತಿಗಳಲ್ಲಿ ಸಾಂಸ್ಕೃತಿಕ ವ್ಯತ್ಯಾಸಗಳು ಕೂಡ ಕಂಡುಬರ್ತವೆ. ಅಂದರೆ ಒಂದು ಸಮೂಹ ಇನ್ನೊಂದು ಸಂಸ್ಕೃತಿಯನ್ನು ನಿರಾಕರಿಸಿದಾಗ ಅಥವಾ ಖಂಡಿಸಿದಾಗ ಅಥವಾ ವ್ಯತ್ಯಾಸಗಳು ಸಂಘರ್ಷ ಸಹಜವಾಗಿ ಸಂಭವಿಸುತ್ತದೆ. ಈಗ ಉದಾಹರಣೆಗೆ ಭಾರತ ಸಮಾಜದಲ್ಲಿ ಧಾರ್ಮಿಕ ವಿಭಿನ್ನತೆಯಿಂದಾಗಿ ಹಲವಾರು ಬಾರಿ ನೆಲೆಸಿರುವ ಪ್ರದೇಶಗಳಲ್ಲಿ ಘರ್ಷಣೆ ಸಂಭವಿಸುತ್ತದೆ. ಈ ನಿಟ್ಟಿನಲ್ಲಿ ನಗರ ಪಟ್ಟಣಗಳಲ್ಲಿ ಗ್ರಾಮಕ್ಕಿಂತ ಹೆಚ್ಚು ಸಂಘರ್ಷಣೆ ಪ್ರಕರಣಗಳು ದಾಖಲಾಗುತ್ತೆ. ಅಂದರೆ ಸಾಂಸ್ಕೃತಿಕವಾಗಿ ವ್ಯತ್ಯಾಸವನ್ನು ಕೂಡ ನಾವು ನೋಡಿದಾಗ ಆ ಸಂಸ್ಕೃತಿಯಲ್ಲಿ ಕೂಡ ಘರ್ಷಣೆ ಆಗತಕ್ಕಂಥದ್ದು. ಆಮೇಲೆ ಆಸಕ್ತಿಗಳ ಘರ್ಷಣೆ ಅಂದರೆ ಇಲ್ಲಿ ಹೊಂದಿರತಕ್ಕಂಥ ವ್ಯಕ್ತಿಗಳು ಸಮೂಹಗಳ ಮಾನಸಿಕ ಚಿಂತನೆ ಸಮರೂಪತೆಯಿಂದಿರುವುದಿಲ್ಲ. ಸಮಾಜಗಳಲ್ಲಿ 2 ವೈರುಧ್ಯ ಭಾವನೆಗಳು, ಅನಿಸಿಕೆಗಳು ಸದಾ ಜಾಗೃತವಾಗಿರ್ತವೆ. ಫಾರ್ ಎಕ್ಸಾಂಪಲ್, ಶ್ರಮಿಕ ವರ್ಗ ಬಂಡವಾಳಶಾಹಿ, ಉದಾರ ನೀತಿತ್ವ ಮತ್ತು ಸಾಂಪ್ರದಾಯಿಕ ಚಿಂತನೆಗಳು, ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕವಾದ, ಹೀಗೆ 2 ವಿಭಿನ್ನ ಚಿಂತನೆಗಳೊಂದಿಗೆ ಇಂದು ಹಲವಾರು ಘರ್ಷಣೆಗಳಾಗುವುದನ್ನು ನಾವು ನೋಡ್ತೀವಿ. ಜೊತೆಗೆ ಇನ್ನೊಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದಂದರೆ ಸಾಮಾಜಿಕ ಪರಿವರ್ತನೆ. ಇಲ್ಲಿ ಸಮಾಜದ ಎಲ್ಲ ಸಮೂಹಗಳು ಮತ್ತು ಸಂಸ್ಥೆ ಏಕರೂಪವಾಗಿ ಸಾಮಾಜಿಕ ಪರಿವರ್ತನೆ ಸ್ವೀಕರಿಸುವುದಿಲ್ಲ. ಕೆಲವು ಸಮಾಜಗಳು ಸಹಮತ ವ್ಯಕ್ತಪಡಿಸುತ್ತವೆ. ಪ್ರಸಕ್ತ ಸಾಮಾಜಿಕ ಪರಿವರ್ತನೆ ಫಲಶ್ರುತಿಯಿಂದ ಉನ್ನತ ಅಂತಸ್ತು ಜೀವನ ವಿಧಾನವನ್ನು ಸುಧಾರಿಸಿಕೊಳ್ತಾರೆ. ಆದರೆ ಇನ್ನೊಂದು ಸಮೂಹ ಇಂಥ ಪರಿವರ್ತನೆ ಪಡೆದುಕೊಳ್ಳಲು ವಿಫಲವಾಗುತ್ತದೆ. ಆದ್ದರಿಂದಲೇ ಸಮಾಜದಲ್ಲಿ ಹಿಂಬೀಳಿಕೆ, ಸಾಂಸ್ಕೃತಿಕ ಹಿಂಬೀಳಿಕೆ ಹೆಚ್ಚಾದಂತೆ ಸಂಘರ್ಷ ವ್ಯಾಪಕವಾಗಿ ಗೋಚರ ಆಗುತ್ತದೆ. ಉದಾಹರಣೆಗಾಗಿ ನಾವು ಪೀಳಿಗೆಗಳ ಸಂಘರ್ಷ ಅಂದರೆ ತಂದೆ, ತಾಯಿ ಮತ್ತು ಮಕ್ಕಳ ನಡುವೆ ಇರತಕ್ಕಂಥ ಒಂದು ವಯಸ್ಸಿನ ಅಂತರ, ಅವು ಘರ್ಷಣೆಗೆ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಭೌತಿಕ ಪರಿವರ್ತನೆಯಿಂದ ಇದು ಘರ್ಷಣೆಗಳು ಸಾಮಾಜಿಕ ಒಂದು ಪರಿವರ್ತನೆಯಿಂದ ಕೂಡ ಘರ್ಷಣೆ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಜನ ಆಧುನಿಕತೆಯನ್ನು ಒಪ್ಪಲಿಕ್ಕೆ ಮುಂದೆ ಬರುವುದಿಲ್ಲ. ಅಥವಾ ಸರ್ಕಾರ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ರೂಪಿಸಿದಾಗ ಅವು ಕೂಡ ಕೆಲವೊಂದಿಷ್ಟು ಜನ ವಿರೋಧಿಸಬಹುದು. ಹೀಗೆ ಸಂಘರ್ಷ ಪ್ರಮುಖವಾಗಿ ಈ ಕಾರಣಗಳಿಂದ ಸಂಭವಿಸಬಹುದು ಅಂತ ಹೇಳ್ಬೋದು. ಇನ್ನು ಮುಂದೆ ಈ ಸಂಘರ್ಷದ ಪ್ರಕಾರಗಳನ್ನು ನೀವು ನೋಡಿದ್ರಿ, ಸಂಘರ್ಷದ ಕಾರಣಗಳನ್ನು ಕೂಡ ನೀವು 4 ನೋಡಿದ್ರಿ. 4 ಸಂಘರ್ಷದ ಪ್ರಕಾರಗಳಲ್ಲಿ ನಾವು ಯುದ್ಧ, ಪಕ್ಷವೈಷಮ್ಯ, ಅಂತಃಕಲಹ, ದಾವೆ ಅಥವಾ ಮೊಕದ್ದಮೆ, ವೈಯಕ್ತಿಕ ಆದರ್ಶಗಳ ನಡುವಿನ ಸಂಘರ್ಷ ಅಥವಾ ತಾತ್ವಿಕ ಸಂಘರ್ಷವನ್ನು ನೋಡ್ತೀವಿ. ಆಮೇಲೆ ಸಂಘರ್ಷದ ಕಾರಣಗಳಲ್ಲಿ ವ್ಯಕ್ತಿಗಳ ವಿಭಿನ್ನ ದೃಷ್ಟಿಕೋನಗಳು, ಸಾಂಸ್ಕೃತಿಕ ವ್ಯತ್ಯಾಸಗಳು, ಆಸಕ್ತಿಗಳ ಘರ್ಷಣೆ,
ಸಾಮಾಜಿಕ ಪರಿವರ್ತನೆ. ಇದು ನಾವು ಸಂಘರ್ಷದ ಕಾರಣಗಳಲ್ಲಿ ನೋಡ್ತೀವಿ. ಇನ್ನು ಮುಂದುವರೆದು ಹೋಗಿ ನಾವು ಸಂಘರ್ಷದ ಒಂದು ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು, ಸಮಾಜದಲ್ಲಿ ಸಂಘರ್ಷ ಬೇಕು ಅಥವಾ ಬೇಡ ಅಂತಕ್ಕಂಥದ್ದು ಇವತ್ತಿನ ಒಂದು ಸಂಕ್ಷಿಪ್ತವಾದ ಚರ್ಚೆ. ಕೆಲವೊಂದಿಷ್ಟು ಸಮಾಜಶಾಸ್ತ್ರಜ್ಞರು ಸಂಘರ್ಷದ ಅನುಕೂಲತೆಗಳನ್ನು ಕೂಡ ತಿಳಿಸಿದ್ದಾರೆ ಹಾಗೂ ಅನಾನುಕೂಲತೆಗಳನ್ನು ಕೂಡ ತಿಳಿಸಿದ್ದಾರೆ. ಅದರಲ್ಲಿ ಲಿವಿಸ್ ಎಸ್ ಕೋಸರ್ ಎಂತಕ್ಕಂಥವ್ರು ಒಂದು ಗ್ರಂಥ ಬರೆದರು, ದ ಫಂಕ್ಷನ್ಸ್ ಆಫ್ ಕಾಂಪ್ಲಿಕೇಟ್. ಅಂದರೆ ಇಲ್ಲಿ ಸಂಘರ್ಷದ ಕಾರ್ಯಗಳನ್ನು ಅವರು ಹೇಳುವಂಥ ಸಂದರ್ಭದಲ್ಲಿ ಸಂಘರ್ಷದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಹೇಳ್ತಾರೆ. ಫಸ್ಟ್ ಆರಂಭದಲ್ಲಿ ನಾವು ಒಂದು ಅಂಶವನ್ನು ಗಮನಿಸೋಣ, ಸಂಘರ್ಷದಿಂದ ಆಗ್ತಕ್ಕಂಥ ಅನುಕೂಲಗಳು. ಸಂಘರ್ಷ ಬೇಕು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಇದರಿಂದ ಏನಾಗ್ತದೆ ಸಮಾಜದಲ್ಲಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಸಂಘರ್ಷದಿಂದ ವ್ಯಕ್ತಿ ಅಥವಾ ಸಮೂಹಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತಸ್ತು ಮತ್ತು ಸ್ಥಾನಮಾನ ಪಡೆದುಕೊಳ್ಳುವ ಸಾಧನೆಯಾಗಿದೆ. ಉದಾಹರಣೆ, ಯುದ್ಧ, ಆಂತರಿಕ ಗಲಭೆ, ವೈಯಕ್ತಿಕ ಹೋರಾಟ ಪ್ರತಿಫಲದಿಂದಾಗಿ ವ್ಯಕ್ತಿಗಳು ಉನ್ನತ ಸ್ಥಾನಮಾನ ಪಡೆದವರು ಐತಿಹಾಸಿಕ ನಿದರ್ಶನ ಉಂಟು. ಅಂದರೆ ಸಂಘರ್ಷದಿಂದ ವ್ಯಕ್ತಿಗಳು ಉನ್ನತವಾದ ಸ್ಥಾನಮಾನವನ್ನು ಪಡಿತಾರೆ. ಯುದ್ಧದಿಂದ ಆಗಬಹುದು, ಆಂತರಿಕ ಗಲಭೆ ಆಗ್ಬೋದು, ವೈಯಕ್ತಿಕ ಹೋರಾಟದಿಂದ ಆಗಿರ್ಬೋದು, ಸಮಾಜದಲ್ಲಿ ಅವ್ರ ವ್ಯಕ್ತಿಗಳಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಬರ್ತದೆ. ಫಾರ್ ಎಕ್ಸಾಂಪಲ್, ನೆಪೋಲಿಯನ್ ಅವನು ಈ ಯುದ್ಧವನ್ನು ಮಾಡಿದಂಥ ಸಂದರ್ಭದಲ್ಲಿ ನೆಪೋಲಿಯನ್ಗೆ ಅವನ ಯುದ್ಧಗಳೇ ಅವನನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟವು. ರಾಬರ್ಟ್ ಕ್ಲೇವ್ ಬ್ರಿಟಿಷ್ ಅಧಿಕಾರಿ, ಅವನು ಕೂಡ ಈ ಒಂದು ಸಂಘರ್ಷದಲ್ಲೇ ತೊಡಗಿರತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಇವತ್ತಿಗೂ ಕೂಡ ಅವನು ಚಿರಪರಿಚಿತನಾಗಿದ್ದಾನೆ. ಗಾಂಧೀಜಿ ಇವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಕೈಗೆತ್ತಿಕೊಂಡರು. ಅಂಬೇಡ್ಕರ್ ಅವರು ಕೂಡ ಸಮಾಜದಲ್ಲಿರ್ತಕ್ಕಂಥ ಒಂದು ಅಸ್ಪೃಶ್ಯತೆಯನ್ನು ತೆಗೆದುಹಾಕಲಿಕ್ಕೆ ಕಟಿಬದ್ಧರಾದರು. ಹೀಗಾಗಿ ಈ ಎಲ್ಲ ವ್ಯಕ್ತಿಗಳು ಸಂಘರ್ಷದ ಜೀವನ ನಡೆಸಿದಾಗ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಅವರು ಪಡೆದರು. ಆಮೇಲೆ ಸಂಘರ್ಷದಿಂದ ನಿರ್ದಿಷ್ಟ ಸಮೂಹಗಳು ಐಕ್ಯತೆ ಭಾವನೆ ಬೆಳೆಸಿಕೊಂಡು ಆಂತರಿಕ ಸಂಘಟನೆ ಹೆಚ್ಚಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ. ಸಾಮಾನ್ಯ ಶತ್ರು ಗುರುತಿಸಿಕೊಳ್ಳುವ ಪ್ರವೃತ್ತಿಯಿಂದ ಆಂತರಿಕ ಸಂಘಟನೆ ಭದ್ರವಾಗಿ ಬೇರುತ್ತದೆ. ಈಗ ಸಂಘರ್ಷದಿಂದ ಏನಾಗ್ತದೆ ಅಂದರೆ ಆಂತರಿಕ ಐಕ್ಯತೆ ಬೆಳೀತದೆ ಸಮೂಹಗಳ ನಡುವೆ. ಫಾರ್ ಎಕ್ಸಾಂಪಲ್, ಈಗ ಭಾಷಾ ಸಮೂಹಗಳ ನಡುವೆ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಆಯಾ ಭಾಷಿಕರು ಒಂದಾಗ್ತಾರೆ. ಪ್ರಾದೇಶಿಕವಾಗಿರತಕ್ಕಂಥ ಒಂದು ಘರ್ಷಣೆಯಲ್ಲಿ ಆಯಾ ಪ್ರದೇಶದ ಜನ ಒಂದಾಗ್ತಾರೆ. ಉದಾಹರಣೆ, ಕುಟುಂಬಗಳ ನಡುವೆ ಆಗಿರ್ತಕ್ಕಂಥ ಒಂದು ಸಂಘರ್ಷದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಒಗ್ಗಟ್ಟಾಗಿರ್ತಾರೆ. ಉದಾಹರಣೆ, ಭಾರತದಲ್ಲಿ ಸ್ವತಂತ್ರ ಸಂಗ್ರಾಮ, ಬ್ರಿಟಿಷರ ವಿರುದ್ಧ ಭಾರತೀಯರು ಒಟ್ಟುಗೂಡಿ ಶ್ರಮಿಸಿದರು. ದ್ವಿತೀಯ ಮಹಾಯುದ್ಧದಲ್ಲಿ ಜರ್ಮನಿಯ ಅಟ್ಟಹಾಸಕ್ಕೆ ಕಡಿವಾಣ ಹಾಕಲಿಕ್ಕೆ ಯುರೋಪಿಯನ್ ಎಲ್ಲ ದೇಶಗಳು ಆಂತರಿಕ ಒಂದು ಘರ್ಷಣೆಯನ್ನು ಮರೆತು ಸಂಘಟಿತರಾದ. ಅಂದರೆ ಎರಡನೇ ಒಂದು ಅನುಕೂಲ, ಒಂದೇ ಅನುಕೂಲವನ್ನು ನಾವು ಸಮಾಜದಲ್ಲಿ ಸ್ಥಾನಮಾನ ನೋಡ್ತೀವಿ, ದೊರಕಿಸಿಕೊಡ್ತದೆ. ಎರಡನೇದು ಸಮೂಹಗಳ ನಡುವೆ ಆಂತರಿಕ ಸಂಘಟನೆಯನ್ನು ಬೆಳೆಸ್ತದೆ. ಮೂರನೇದು ಸಂಘರ್ಷ ಸಾಮಾಜಿಕ ಸನ್ನಿವೇಶಗಳ ನೈಜ ಸ್ಥಿತಿಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತದೆ. ಅಂದರೆ ಸಮಾಜದಲ್ಲಿರ್ತಕ್ಕಂಥ ನೈಜ ಸ್ಥಿತಿಗಳು ಏನಿವೆ ಅಂತಕ್ಕಂಥದ್ದು ಸಂಘರ್ಷ ಎತ್ತಿ ತೋರಿಸ್ತದೆ. ಯಾಕೆ ಹೋರಾಟಗಳು ಆಗ್ತಿರ್ತವೆ, ಯಾಕೆ ಸಂಘರ್ಷ ನಡೀತದೆ ಸಮಾಜದಲ್ಲಿ ಅಂತಕ್ಕಂಥದ್ದು ಅಲ್ಲಿ ಸ್ಪಷ್ಟವಾಗಿ ಅದು ಬಿಂಬಿಸ್ತದೆ. ಉದಾಹರಣೆ, ಉನ್ನತ ಅಧಿಕಾರಿಗಳು ಮತ್ತು ಕಾನೂನು ಪಾಲಕರಿಗೆ ಎಚ್ಚರಿಕೆ ಗಂಟೆ ಅಂತ ಇದು ಪಾತ್ರ ನಿರ್ವಹಿಸ್ತದೆ. ಸಾಮಾಜಿಕ ನಿಯಮಗಳನ್ನು ಸ್ವಲ್ಪ ಮಟ್ಟಿಗೆ ಸಡಿಲಗೊಳಿಸುವಂತೆ ಒತ್ತಡ ಬೀರುತ್ತದೆ. ಕೆಲವೊಮ್ಮೆ ನೌಕರಶಾಹಿಗಳ ದರ್ಪ ಮತ್ತು ದೌರ್ಜನ್ಯ ಪ್ರಶ್ನಿಸುವ ಸಾಂಕೇತಿಕ ಕ್ರಿಯೆಯು ಘರ್ಷಣೆ. ಅಂದರೆ ಸಮಾಜದಲ್ಲಿ ನೌಕರಶಾಹಿ ವಿರುದ್ಧ ಅಥವಾ ಶ್ರೀಮಂತರು ಮಾಡತಕ್ಕಂಥ ಶೋಷಣೆ ವಿರುದ್ಧವೂ ಕೂಡ ಬಡವರ ತಪ್ಪುಗಳನ್ನ ಹೇಳ್ಬೋದು, ಎತ್ತಿ ಹಿಡಿಬೋದು. ಸಮಾಜದಲ್ಲಿ ಆಗ್ತಕ್ಕಂಥ ಒಂದು ಅನ್ಯಾಯವನ್ನು ಸಂಘರ್ಷ ಎತ್ತಿ ಹಿಡಿತದೆ. ಆಮೇಲೆ ಸಂಘರ್ಷದ ಬಳಿಕ ಜನರು ಶಾಂತಿ ಮತ್ತು ಅಹಿಂಸೆ ತತ್ವವನ್ನು ಎತ್ತಿ ಹಿಡಿಯಲು ಪ್ರೇರಣೆ ನೀಡ್ತದೆ. ಅಶೋಕ ಕಳಿಂಗದ ನಂತರ ಶಾಂತಿ ಮತ್ತು ಅಹಿಂಸೆ ತತ್ವಕ್ಕೆ ಮಹತ್ವ ಕಲ್ಪಿಸಿದ. ಎರಡನೇ ಮಹಾಯುದ್ಧದ ಘೋರ ಸ್ವರೂಪವನ್ನು ಪ್ರತ್ಯೇಕವಾಗಿ ಅನುಭವಿಸಿದ ನಂತರ ವಿಶ್ವಸಂಸ್ಥೆ ಸ್ಥಾಪನೆಗೊಂಡಿತು. ಹೀಗೆ ಸಂಘರ್ಷದಲ್ಲಿ ಮುಖ್ಯವಾಗಿ ಕೊನೆಗೆ ಅಹಿಂಸೆ ಮತ್ತು ಶಾಂತಿಯ ಬಗ್ಗೆ ಅರಿವು ಮೂಡ್ತದೆ ಅಂತ ಹೇಳ್ತಾರೆ. ಆಮೇಲೆ ಐದನೇದು, ಸಂಘರ್ಷದ ವ್ಯಕ್ತಿ ಅಥವಾ ಸಮೂಹಗಳ ನಡುವಿರುವ ಅಪನಂಬಿಕೆ ಮತ್ತು ತಪ್ಪು ಗ್ರಹಿಕೆ ದೂರ ಮಾಡ್ತದೆ. ಆರನೇದು, ಸಂಘರ್ಷಾತ್ಮಕ ಸಿದ್ಧಾಂತ ಪ್ರಕಾರ ಸಂಘರ್ಷದಿಂದ ಸಮಾಜ ಪರಿವರ್ತನೆ ಸಂಭವಿಸ್ತದೆ. ಇವಾರು ಪ್ರಮುಖವಾಗಿರ್ತಕ್ಕಂಥ ಸಂಘರ್ಷದ ಅನುಕೂಲತೆಗಳು. ಇನ್ನು ಸಂಘರ್ಷದ ಅನಾನುಕೂಲತೆಗಳು ನೋಡಿದರೆ ಏನು ಅನಾನುಕೂಲತೆಗಳಿವೆ? ಅಲ್ಲಿ ಮುಖ್ಯವಾಗಿ ಸಂಘರ್ಷದ ಅನಾನುಕೂಲತೆಗಳಂದರೆ ಸಂಘರ್ಷದಿಂದ ಸಮಾಜದಲ್ಲಿ ಮಾನವರ ಪ್ರಾಣಹಾನಿ ಮತ್ತು ನಾಗರಿಕತೆ ನಾಶವಾಗುತ್ತದೆ. ಎರಡನೇದು, ವಿವಿಧ ಸಾಂಸ್ಕೃತಿಕ ಸಮೂಹದೊಂದಿಗೆ ದ್ವೇಷ ನಿರಂತರವಾಗಿ ಮುಂದುವರಿತದೆ. ಪ್ರತಿಯೊಂದು ಹೊಸ ಪೀಳಿಗೆ ದ್ವೇಷ ಮತ್ತು ಸೇಡಿನ ಮನೋಭಾವನೆಯ ವಿಷಬೀಜ ಈ ಸಂಘರ್ಷ ಬಿತ್ತದೆ. ಮೂರನೇದು, ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗ್ತದೆ. ನಾಲ್ಕನೇದು, ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಿರ್ಲಕ್ಷ್ಯಕ್ಕೊಳಗಾಗ್ತವೆ. ಹಾಗೂ ಐದನೇದು, ಸಂಘರ್ಷವನ್ನು ನಿಲ್ಲಿಸಲು ಅಪಾರ ಹಣ ಮತ್ತು ಸಮಯವನ್ನು ವೆಚ್ಚ ಮಾಡಬೇಕಾಗ್ತದೆ.
ಇದ್ರ ಬಗ್ಗೆ ನಾವು ನಾಳೆ ದಿನ ಚರ್ಚೆ ಮಾಡೋಣ. ಧನ್ಯವಾದಗಳು.